ಯಾರೋ ನೀವೆಲ್ಲ? ನಾವ್ಯಾರ ಅನ್ನೋದು ಮುಖ್ಯ ಅಲ್ಲ ಮೇಡಮ್, ನೀವ್ಯಾರ ಅನ್ನೋದು ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ನಿಮ್ನ ಇಲ್ಲಿಂದ ಹೋಗ್ದಿರಂಗೆ ತಡೆಯೋದೇ ನಮ್ಗೆ ಮುಖ್ಯ. ಮೇಡಮ್ ನೀವು ಹೋಗಿ. ಮುಂದೆ ಹೋಗ್ತೀನಿ ಅಂತ ನನ್ ಕಣ್ ಮುಂದೆನೆ ಸೋತೋಗ್ತಾ ಇದೆಯಲ್ಲ ಝಾನ್ಸಿ. ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸ್ತಾ ಇದೆ. ಪಾಪ ಮಾಡೋರೆಲ್ಲ ಪಾಪ ಪುಣ್ಯದ ಬಗ್ಗೆ ಮಾತಾಡಿದ್ರೆ ಪಾಪ ಪುಣ್ಯಕ್ಕೆ ವ್ಯತ್ಯಾಸನೇ ಇಲ್ದೇ ಇರೋಕಾಗತ್ತೆ. ಮಾತಾಡು. ದೀಪ ಆರೋಗಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹಾಗಾಯ್ತು ನಿನ್ ಕತೆ. ಸೋಲೋಕ್ ಮುಂಚೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಬಿಡು, ಆಗ್ಲೇ ನಿನ್ ದುಃಖ ಕಮ್ಮಿ ಆಗೋದು. ಅನಿತಾ, ನೀನ್ ನನ್ನ ಗೆಲ್ಲೋಕಾಗಲ್ಲ ಅಂತ ಹೆದ್ರಿ ಈ ರೀತಿ ಅಡ್ಡದಾರಿಲಿ ಗೆಲ್ಬೇಕು ಅಂತ ಯೋಚನೆ ಮಾಡ್ದಲ್ಲ, ಆಗ್ಲೇ ನಿನ್ ಸೋತೆ ಕಡೆ. ಈ ಪ್ರೀತಿಗೆ ನ್ಯಾಯ ಅನ್ಯಾಯ ಎಲ್ಲ ಗೊತ್ತಾಗಲ್ಲ. ಹೇಗಾದ್ರೂ ಇರ್ಲಿ, ಏನಾದ್ರೂ ಆಗಿರ್ಲಿ, ನಾವ್ ಪ್ರೀತಿ ಮಾಡೋರು ನಮಗ್ ಸಿಗ್ಬೇಕು ಅಷ್ಟೇ. ಒಟ್ನಲ್ಲಿ ನನ್ ರಾಗು ನಂಗ್ ಸಿಗ್ಬೇಕು, ನನಗ್ ಮಾತ್ರ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ. ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಒಂದೇ ಹೆಜ್ಜೆ ಮುಂದೆ ಇಟ್ರು ಅಷ್ಟೇ ಕತೆ, ಇನ್ನ ಪರಲೋಕ ಕಳ್ಸ್ಬಿಡ್ತೀವಿ. ನೀವು ಹೋಗಿ ಮೇಡಮ್. ಬರ್ಲಾ? ಬಾಯ್. ಇದೇನಿದ್ರಿ ಮೇಡಮ್, ಇಷ್ಟೊಂದು ಕೋಪವಾಗಿದ್ದೀರಾ? ಅಲ್ಲ, ಹೋಗ್ಬೇಕಾದ್ರೆ ಕೂಲ್ ಡ್ರಿಂಕ್ಸ್ ತರ ಕೂಲಾಗಿ ಹೋಗಿದ್ರಿ, ಈಗ ನೋಡಿ ಡ್ರಿಂಕ್ಸ್ ತರ ಕೊತ ಅಂತ ಕುದಿತಾ ಇದ್ರಲ್ಲ, ಎಲ್ಲಿ ಹೋಗಿದ್ರಿ? ಜೈಲಿಗೆ ಹೋಗಿದ್ದೆ. ಇಷ್ಟು ಬೇಗ? ಅಂದ್ರೆ ಜೈಲ್ಗೆ ಯಾಕೆ ಹೋಗಿದ್ರಿ ಅಂತ? ಜೈಲಲ್ಲಿ ನನ್ ಗಂಡ ಇದಾನಲ್ಲ, ಅವನ್ನ ಮಾತಾಡ್ಸ್ಕೊಂಡ್ ಬರೋದಕ್ ಹೋಗಿದೆ. ಜೈಲಲ್ಲಿ ಅವನ್ ಜೀವನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋಗಿದೆ. ಹೌದಾ? ಏನಂದ್ರು ನಿಮ್ಮ ಪತಿರಾಯರು? ಏನ್ ಹೇಳಿರ್ತಾರೆ? ನೀವು ಅವ್ರಿಗೆ ಮಾಡಿರೋ ಒಂದು ಮೋಸಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ನಾನು ರಿಲೀಸ್ ಆದ್ಮೇಲೆ ನಿನ್ನ ನನ್ನ ಕೈಯಾರೆ ಸಾಯಿಸಿ ಊತ್ ಹಾಕ್ಬಿಡ್ತೀನಿ ಅಂದಿರ್ತಾರೆ ಅಲ್ವಾ? ಹಾಗೆಲ್ಲ ಹೇಳಿದಿದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ ಜಿಕ್ಕೆ. ಮತ್ತೆ ಇನ್ನಂಗ್ ಹೇಳಿದ್ರು? ನೋಡಿ ಕೋಪ ಮಾಡ್ಕೊಳ್ಳೋ ಬದಲು ನಗ್ತಾ ಇದ್ದಾನೆ. ನಗ್ತಾ ಇದ್ದ? ಅಷ್ಟೇ ಅಲ್ಲ, ನಿನ್ಗೋಸ್ಕರ ನಾನ್ ಸಮಾಧಿ ತೋಡಿಟ್ಟಿದ್ದೀನಿ. ಹಳ್ಳ ಎಲ್ಲಿದೆ ಅಂತ ಗೊತ್ತಿಲ್ದೆ ಕಣ್ ಮುಚ್ಕೊಂಡು ನೀನಾಗ್ ಅದ್ರ ಕಡೆನೆ ಹೋಗ್ತಾ ಇದ್ಯಾ. ನೀನ್ ಅದ್ರೊಳಗಡೆ ಬಿದ್ದಿದ ತಕ್ಷಣ ಅದ್ರ ಮೇಲೆ ಕಲ್ ಹಾಕಿ ಸಮಾಧಿ ಕಟ್ಟೋದೊಂದೇ ಬಾಕಿ ಅಂತ ನನ್ನ ನೋಡಿ ಜೋರಾಗಿ ನಗ್ತಾ ಇದ್ದಾನೆ. ಓ ಮೈ ಗಾಡ್, ಹಂಗೆಲ್ಲ ಹೇಳಿದ್ರು ಅವರು? ಅವ್ನ್ ಜೀವಕ್ಕೆ ಹೋದ್ಮೇಲೆ ಒಂದ್ ಸ್ವಲ್ಪ ಬದ್ಲಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ನ್ ದುರಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ, ಹಾಗೇ ಇದೆ. ದುರಂಕಾರವೆಂಬುದು ಸ್ವಾಭಿಮಾನದ ಇನ್ನೊಂದು ಮುಖ. ಹಂಗಂತ ಯಾರ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ, ಅದನ್ನ ನಾನ್ ನಿಮ್ಗೆ ಹೇಳಿದೆ. ಇದು ಸ್ವಾಭಿಮಾನ ಅಭಿಮಾನ ಯಾವುದೂ ಅಲ್ಲ. ಮತ್ತೆ ಹೊರಗಡೆ ಹುಲಿ ತರ ಓಡಾಡ್ಕೊಂಡಿದ್ದವನು ಈಗ ಜೈಲ್ ಒಳಗಡೆ ಗಿಲಿ ತರ ಮುದ್ರಕೊಂಡು ಕಂಬಿ ಎಣಿಸ್ಕೊಂಡು ಬಿದ್ದಿದ್ದಾನಲ್ವಾ, ಅದಕ್ಕೆ ತಲೆಯಲ್ಲಿ ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ. ಅಂದ್ರೆ ಹೊರಗಡೆ ಇರೋರಿಗೆಲ್ಲ ಸ್ಕ್ರೂ ಟೈಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅದು ಸರಿ, ಅದಕ್ಕೆ ತಾವೇನ್ ಹೇಳಿದ್ರು? ನಾನೇನ್ ಸುಮ್ನೆ ಬಿಟ್ಬಿಡ್ತೀನಾ? ಎಲ್ಲಾದ್ರೂ ಉಂಟೆ. ಈಗ ನಾನ್ ಮಾತ್ರ ಅಲ್ಲ, ನನ್ ಸಪೋರ್ಟಿಗೆ ನನ್ ಬೇಬಿ ಚಾರು ಇದ್ದಾಳೆ. ಅವಳೀಗ ನಾನ್ ತೋರ್ಸಿದ ಹುಡುಗನ್ನೇ ಮದ್ವೆ ಆಗ್ತಾಳೆ ಅಂತ ಹೇಳ್ದೆ. ಅದಕ್ಕೆ ಅವ್ರೇನ್ ಹೇಳಿದ್ರು? ಅದಕ್ಕ ಅವನು ನಿನ್ ಕನ್ಸು ಯಾವತ್ತೂ ನನ್ಸಾಗಲ್ಲ, ನಿನ್ ಕನ್ಸು ಪ್ಲಾನ್ ಎಲ್ಲ ನನ್ಸಾಗೋಕ್ ಮುಂಚೆ ಜೈಲ್ ಸೇರ್ತೀಯ ಅಂತ ನಕ್ಕೊಂಡು ಜೋರಾಗಿ ಮೈ ಉರಿಯೋ ತರ ಹೇಳ್ತಾನೆ. ಕರೆಕ್ಟ್ ಹೇಳಿದ್ರೆ. ಅಂದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅಂತಂದ್ರೆ ಇದರಿಂದ ಏನಾದ್ರು? ಯಾವ ಮಣ್ಣು ಇಲ್ಲ. ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡಿದ್ದಾನಲ್ವಾ, ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ದಿರೋನು ಇದೆಲ್ಲ ಮಾತಾಡೋದು ಸಹಜ. ಹೋಗ್ತೀನಿ, ನಾನ್ ಮತ್ತೆ ಜೈಲಿಗೆ ಹೋಗೇ ಹೋಗ್ತೀನಿ. ಹೌದು. ಏನಂದೆ? ಏನಿಲ್ಲ, ಅದೇನೋ ಹೇಳ್ತಿದ್ರಲ್ಲ, ಚೆನ್ನಾಗಿತ್ತು, ಮುಂದುವರ್ಸಿ. ನಾನ್ ಇಷ್ಟಪಟ್ಟ ಹಾಗೆ ನನ್ ಮಗಳಿಗೆ ಮದ್ವೆ ಮಾಡ್ಸಿದೀನಿ ಅಂತ ಅವನ್ ಮುಂದೆ ಹೇಳಿ ಅವನು ಹೋದ್ರೆ ನಾನ್ ಹೆಸರು ಮಾನ್ಯತಾನೆ ಅಲ್ಲ. ಮನೆನೇ ಹತ್ಕೊಂಡು ಉರಿಬೇಕಾದ್ರೆ ಅದ್ ಯಾವನ ಆ ಒಂದು ಬೆಂಕಿಲಿ ಬೇಡಿ ಹಚ್ಕೊಂಡಂತ ಹಂಗಾಯ್ತು ಇವ್ರಗಳ ಕತೆ. ಇವರು ಜೈಶಂಕರ್ನೇ ಉರ್ಸಕ್ ಹೋಗ್ತಾರೋ ಇಲ್ಲ ಜೈಲೇ ಸೆಟ್ಲ್ ಆಗಕ್ ಹೋಗ್ತಾರೋ ಕಾದು ನೋಡೋಣ. ಅಯ್ಯೋ ದೇವ್ರೆ, ಪಡ್ಕೊಳಕ್ಕೆ ನನ್ಗಿರೋದು ಇದೊಂದೇ ಅವಕಾಶ. ಇದನ್ನು ನಾನ್ ಬಿಟ್ಬಿಟ್ರೆ ಇಲ್ಲ, ನಾನ್ ಬಿಡಲ್ಲ. ನನ್ ಗಂಡನ ನನ್ ಯಾರಿಗೂ ಬಿಟ್ಕೊಡಲ್ಲ.
ಜೈ ಸುಮ್ನೆ ನನ್ ಸೈಕಲ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗಾಳಿ ಬಂದ್ರೆ ತೂರ್ಕೊಂಡು ಹೋಗ್ತೀಯಾ? ಗಾಳಿ ಪಟ್ಟದ್ ಬಾಲಂಗೋಚಿ ತರ ಇದೆ, ಎಷ್ಟೇ ಮಾತಾಡ್ತೀಯ ನೀನು? ಹೌದು ಕಣೋ, ನನ್ ಬಾಲಂಗೋಚಿನೆ. ಆದ್ರೆ ಪಟ ಎತ್ರ ಕಾರ್ಬೇಕು ಅಂದ್ರೆ ಅದಕ್ ಬೇಕಾಗಿರೋದು ಬಾಲಂಗೋಚಿನೆ ಅನ್ನೋದು ನೆನ್ಪಿರ್ಲಿ. ಎಷ್ಟೇ ಧೈರ್ಯ ನಮ್ಮ ಹುಡುಗನಿಗೆ ಹೊಡಿತ್ಯಾ? ಕಾಲಿದ್ರೆ ತಾನೇ ನೀನ್ ಸೈಕಲ್ ಹೊಡಿಯೋದು. ಮೇಡಮ್, ಯಾಕೆ ಕಣ್ಮುಚ್ಕೊಂಡ್ ಕೂತಿದ್ದೀರಾ? ಏನಾಯ್ತು? ರಾಘು ಎಲ್ಲಿದ್ಯಾ? ಹತ್ರ ಬಾ. ಏನಾಯ್ತು ಮೇಡಮ್? ಏನೋ ಗೊತ್ತಿಲ್ಲ ರಾಘು, ನನಗ್ ಸರಿಯಾಗಿ ಕಣ್ ಕಾಣಿಸ್ತಿಲ್ಲ. ನನ್ಗೇನೋ ತೊಂದ್ರೆ ಆಗಿದೆ ಅನ್ಸ್ತಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ರಾಘು ನೀನ್ ಎಲ್ಲಿದ್ಯಾ? ಹತ್ರ ಬಾ. ಮೇಡಮ್, ನಾನು ಇಲ್ಲೇ ಇದ್ದೀನಿ, ನೀವು ಕಣ್ಬಿಡಿ. ಓ, ನೀನ್ ಎಲ್ಲಿದ್ಯಾ? ಮೇಡಮ್, ಮೊದ್ಲು ನೀವು ಕಣ್ಬಿಡಿ. ಇವತ್ತು ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ ಅಲ್ವಾ? ನನಗ್ ನೀನೇ ಅದೃಷ್ಟ, ಸರ್ವಸ್ವ ಎಲ್ಲ. ನಿನ್ ಮುಖ ನೋಡಿದ್ರೆ ನಂಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಬೆಳಗ್ಗೆಯಿಂದ ನಿನ್ ಮುಖನೇ ನೋಡ್ಬೇಕು ಅಂತ ಕಾಯ್ತಿದ್ದೆ. ಈಗ ನಿನ್ ಮುಖ ನೋಡ್ದಲ್ವಾ? ಇವತ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ ನನ್ ಗಂಡ. ನೀವು ಈ ಅದೃಷ್ಟನೆಲ್ಲ ನಂಬ್ತೀರಾ? ನಂಬ್ತೀನಿ ರಾಘು, ನಿನ್ ಮುಖ ನೋಡಿದ್ದೀನಿ ಅಂದ್ಮೇಲೆ ನಾನ್ ಗೆದ್ದೆ ಗೆಲ್ತೀನಿ. ಹೇಳ್ಬೇಕು ಅಂದ್ರೆ ನೀನೇ ನನ್ ಸ್ಫೂರ್ತಿ, ಕೀರ್ತಿ, ಆಸರೆ, ಶಾಂತಿ, ನೆಮ್ಮದಿ, ಅಸ್ತಿತ್ವ ಎಲ್ಲಾನು. ಅದಕ್ಕೆ ನಿನ್ ಮುಖ ನೋಡ್ಬೇಕು ಅಂತ ಅನ್ಕೊಂಡ್ ಹಾಗೆ ನೋಡ್ದೆ. ಇನ್ನು ನೋಡ್ತಾನೇ ಇದ್ದೀನಿ. ರಾಘು, ನನ್ಗೆಲ್ಲ ಒಳ್ಳೇದಾಗತ್ತೆ ಅಲ್ವಾ? ನಿಮ್ಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತೀನಿ ಮೇಡಮ್. ಆದ್ರೆ ಇವತ್ತು ಯಾಕೋ ಒಂದ್ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಡೋಂಟ್ ವರಿ ಮೈ ಡಿಯರ್ ಗಂಡ, ನೀನೊಬ್ಬ ನನ್ ಜೊತೆಲಿದ್ರೆ ಸಾಕು. ಇಡೀ ಪ್ರಪಂಚನೇ ಎದುರಾದ್ರೂ ಹೆದರ್ದೆ ಎಲ್ಸಾನು ಸಂಭಾಳಿಸ್ತೀನಿ. ನನ್ನ ಅದೃಷ್ಟ ನನ್ ಪಕ್ಕ ಇರುವಾಗ ಜಯ ನನಗೇನೆ. ನನಗ್ ಮಾತ್ರ ಬಂಧುಗಳೇ, ಮಹಿಳೆಯರೇ, ಮಂಜುಳಾ ಮನೆಯ ನಿವಾಸಿಗಳೇ, ಇವತ್ತು ಈ ಮನೆಯವರಿಗೆ ಬಹಳ ಮುಖ್ಯವಾದ ದಿನ. ಈ ಮನೆಗೆ ಯಾರು ಸೊಸೆ ಆಗಬೇಕು ಅಂತ ನಿರ್ಧಾರ ಮಾಡಬೇಕಾದ ದಿನ. ಈ ದಿನಕ್ಕೋಸ್ಕರ ಎಲ್ಲರೂ ಬಹಳ ದಿನಗಳಿಂದ ಕಾತರದಿಂದ ಕಾಯ್ತಾ ಇದ್ರು. ಮನೆ ಮೆಚ್ಚಿ ಮನ ಮೆಚ್ಚಿದವರು ಈ ಮನೆಗೆ ಸೊಸೆಯಾಗಿ ಬರಬೇಕು ಎಂಬ ನಿರೀಕ್ಷೆಯೊಂದಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಪರೀಕ್ಷೆ ಮಾಡುವ ದಿನ. ಒಂದು ಕಡೆ ಈ ಮನೆ ಸೊಸೆ ನಾನಾ ಅಂತ ಜಾನ್ಸಿ ಸಂಶಯದಿಂದ ಕೇಳ್ತಾ ಇದ್ರೆ, ಇನ್ನೊಂದು ಕಡೆ ಅನಿತಾ ಈ ಮನೆ ಸೊಸೆ ನಾನೇ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಈಗಾಗಲೇ ಇವರ ಸಾಮರ್ಥ್ಯಕ್ಕೆ ಸವಾಲು ಹಾಕಿ ಪ್ರತಿಭೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹಲವಾರು ಪರೀಕ್ಷೆಗಳನ್ನು ಮಾಡಲಾಗಿತ್ತು. ಫಲಿತಾಂಶವು ಬಂದಾಗಿದೆ. ಇವತ್ತು ಕೊನೆಯದಾಗಿ ಇವರಿಬ್ಬರಿಗೂ ಚುನಾವಣೆಯನ್ನು ಏರ್ಪಡಿಸಲಾಗಿದೆ. ಚುನಾವಣಾ ಕಣ ದಗದಗಾಂತ ಉರಿಯೋ ಹೊತ್ತಿನಲ್ಲಿ ಒಂದು ಲೋಟ ತಣ್ಣಗೆ ಮಜ್ಜಿಗೆ ಕುಡಿಯುತ್ತಾ ವೋಟಿಂಗ್ ಮುಂಚೆ ಮೀಟಿಂಗ್, ಸೀಕ್ರೆಟ್ ಮೀಟಿಂಗ್, ಅರ್ಥ ಆಯ್ತಾ? ಈಗ ನಾನು ಕ್ಯಾಂಡಿಡೇಟ್ ಬಿಟ್ಟು ಎಲ್ಲರೂ ಬನ್ನಿ ಅಂತ ಅನೌನ್ಸ್ ಮಾಡ್ತೀನಿ. ನೀನು ಓಕೆ ಅಂತೇಳಿ ಆಮೇಲೆ ಬಂದು ಮೀಟಿಂಗ್ ಜಾಗದಲ್ಲಿ ಸೇರ್ಕೊಂಡ್ಬಿಡು. ಆಮೇಲೆ ವೋಟಿಂಗ್ ಟೈಮಲ್ಲಿ ಎಲ್ಲರೂ ಅಲ್ಲಿರ್ಬೇಕು. ಎಲೆಕ್ಷನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಜಾನ್ಸಿ ಅನಿತಾನ ಇಬ್ಬರು ಬಿಟ್ಟು ಉಳಿದವರೆಲ್ಲರೂ ನನ್ನ ಹೆಂಡತಿ ಲಲಿತಾನ ಫಾಲೋ ಮಾಡಿ. ಅವಳು ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಅಲ್ಲಿಗೆ ಹೋಗಿ. ಹಿಂದೆ ನಾನು ಬರ್ತೀನಿ. ಸರಿ ದೊಡ್ಡಪ್ಪ, ಬನ್ರಿ ಎಲ್ರು.
ನಾವು ಈಗ ಒಟ್ಟಿಗೆ ಆಚೆ ಹೋಗ್ತೀವಿ ಅಂದರೆ ರೋಡ್ ಬರುತ್ತೆ. ಮೊದಲು ನಾ ಕೆಲಸ ಇದೆ ನಾನು ಹೋಗ್ತೀನಿ. ಅದಾದ್ಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬನ್ನಿ. ಅಲ್ಲಿ ಒಟ್ಟಿಗೆ ಭೇಟಿಯಾಗಿ ಆಮೇಲೆ ಜಾನ್ಸಿ ನೋಡಕ್ಕೆ ಹೋಗೋಣ. ಸರಿ ರಾಮಾಚಾರಿ. ಕೃಷ್ಣ, ಎಲ್ಲಿಗೆ ಹೊರಟಿಯಪ್ಪ? ಅಮ್ಮ, ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ. ಯಾಕೋ ಮಗ್ನೆ ಇದ್ದಕ್ಕಿದ್ದಂಗೆ ಹೋಗ್ತಾ ಇದೆಯಾ? ಅದು ರುಕ್ಕು ನೆನ್ನೆ ಫೋನ್ ಮಾಡಿದ್ಲು, ಮನೆಗೆ ಒಂದು ಸ್ವಲ್ಪ ಸಾಮಾನು ಬೇಕಿತ್ತಂತೆ. ನಾನು ನೆನ್ನೆ ಹೋಗೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹೋಗಿ ಒಂದು ಸ್ವಲ್ಪ ತೆಗೊಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಮಗ್ನೆ, ಹುಷಾರಾಗಿ ಹೋಗ್ಬಾ. ಅಮ್ಮ, ಹಂಗೆ ಒಂದು ಸ್ವಲ್ಪ ನಾನು ಬರೋದು ತಡ ಆಗ್ಬೋದು. ನಾನು ಅಲ್ಲಿ ರೀಚ್ ಆದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ಹೌದಾ? ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಅಜ್ಜಿ, ಹೋಗಿ ಬರ್ತೀನಿ. ಆಯ್ತಪ್ಪ. ಅರೆ, ಯಾರು? ನೀನ್ ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಅದು ದೇವಸ್ಥಾನದಲ್ಲಿ ಪ್ರವಚನ ಇದೆಯಂತ. ನನ್ ಮನ್ಸಿಗೂ ಯಾಕೋ ಬೇಜಾರು. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರವಚನ ಕೇಳ್ಕೊಂಡ್ ಬಂದ್ರೆ ನನ್ ಮನ್ಸಿಗೂ ನೆಮ್ಮದಿ ಸಿಗುತ್ತೇನೋ ಅಂತ. ಅದಕ್ಕೆ ಹೋಗ್ ಬಂದ್ಬಿಡ್ತೀನಿ. ಹೌದಾ? ಸರಿ, ಹೋಗ್ಬಮ್ಮ. ಸರಿ, ಹೋಗ್ ಬರ್ತೀನಿ ಅಜ್ಜಿ. ಆಯ್ತಮ್ಮ, ಹೋಗ್ಬಾ. ಚಾರು, ನಿಂತ್ಕೋ. ಅಲ್ಲ, ಅವಳು ಹೋಗ್ತಾ ಇದ್ದಾಳೆ, ಅವಳನ್ನ ಯಾಕೆ ತಡಿತಾ ಇದೆ ಜನಕ್ಕೆ? ತಡಿತಾ ಇಲ್ಲ ಅತ್ತೆ, ನಾನು ಚಾರು ಜೊತೆಲಿ ಹೋಗೋಣ ಅಂತ. ಅಯ್ಯೋ ಅತ್ತೆಮ್ಮ, ನೀವ್ ಯಾಕೆ? ನೀನೊಬ್ಳೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾನು ಬರೋಣ ಅಂತ. ಅತ್ತೆಮ್ಮ, ದೇವಸ್ಥಾನಕ್ ಹೋಗಿ ನಾನು ಒಬ್ಳೆ ಸ್ವಲ್ಪ ಹೊತ್ತು ಕುತ್ಕೊಂಡ್ ಬರ್ಬೇಕು ಅಂತ ತಾನೇ ಹೋಗ್ತಾ ಇದ್ದೀನಿ. ಹಾಗಲ್ಲಮ್ಮ. ಜಾನಕಿ, ಅವಳು ಹೋಗ್ಲಿ ಬಿಡೆ. ಒಂದೊಂದ್ಸರಿ ಒಂಟಿಯಾಗಿ ಕುತ್ಕೊಂಡು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವಳಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅವಳು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಹೋಗ್ಲಿ ಬಿಡು. ನನ್ ಮನ್ಸಲ್ಲಿರೋದ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಜ್ಜಿ. ಚಾರು, ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣಿನ ಮನಸ್ಸು ಚೆನ್ನಾಗಿ ಅರ್ಥ ಆಗುತ್ತೆ ಬಿಡಮ್ಮ. ನೀನು ರಾಮಾಚಾರಿ ಮೇಲಿಟ್ಟಿರೋ ಪ್ರೀತಿ, ಹೊಟ್ಟೆಲಿರೋ ಮಗು ಇದೆ, ಆ ಮಗು ಮೇಲಿಟ್ಟಿರೋ ಕಾಳಜಿ, ಇದಕ್ಕೆಲ್ಲ ದೇವ್ರು ಒಳ್ಳೆ ವರನೇ ಕೊಡ್ತಾನೆ. ಹೋಗ್ಬಿಟ್ ಬಾಮ್ಮ. ಹೌದು ಚಾರು, ನೀನೆಷ್ಟು ಸಂತೋಷವಾಗಿರ್ತೀಯೋ ನಿನ್ ಹುಟ್ಟೋ ಮಗು ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಹೋಗ್ಬಾ. ಸರಿ, ಹೋಗ್ ಬರ್ತೀನಿ ಅತ್ತೆಮ್ಮ. ಹುಷಾರು. ಚಾರುಡಲಿಂಗ್, ಈಗಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಥವಾ ಕೋಪ ಕಡಿಮೆ ಆಗಿದೆಯಾ ಅಂತ ತಿಳ್ಕೊಳ್ಳೋಣ ಅಂತ. ಕಡಿಮೆ ಆಗಿದೆ. ಏನ್ ಕಾಲ್ ಮಾಡಿದ್ದು? ಅದು ಲಾಸ್ಟ್ ಟೈಮ್ ಗುಸ್ಸಾ ಮಾಡ್ಕೊಂಡು ಹೋಗಿದ್ರಲ್ಲ, ಈಗ ಗುಸ್ಸಾ ಕೂಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಲಾಸ್ಟ್ ಟೈಮ್ ಆಂಗ್ರಿ ಫೇಸ್ ನೋಡಿದ್ದೆ, ಈಗ ನನ್ನ ಡಾರ್ಲಿಂಗ್ದು ಕೂಲ್ ಆಗಿರೋ ಫೇಸ್ ಹೇಗಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಅಷ್ಟೇ. ಅದಕ್ಕೆ ಹಮ್ ದೋನೋ ಮೀಟ್ ಮಾಡೋಣ ಡಾರ್ಲಿಂಗ್. ಹಾ, ಓಕೆ ಓಕೆ. ಓಕೆನಾ? ಅದೇ ಇಷ್ಟು ಬೇಗ ಒಪ್ಕೋತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕहाँ मीट करेंगे? ಜಯನಗರ್ ಪಾರ್ಕ್ ಅಲ್ಲಿ ಮೀಟ್ ಆಗೋಣ. टाइम 2 o'clock. ओके ओके ओके, मैं 1 बजे से ನಿಮ್ಗೋಸ್ಕರ ವೇಟ್ ಮಾಡ್ತೀನಿ. ಆದ್ರೆ आप तो 2 ಗಂಟೆಗೆ ಬನ್ನಿ, ನೋ ಪ್ರಾಬ್ಲಮ್. ಸರಿ, ಓಕೆ ಬಾಯ್. ಜಯನಗರ ಪಾರ್ಕ್